ಹಾಯ್ ಆಲ್ ಇವತ್ತು ನಾನು ಬೆಳಗ್ಗೆ ಎದ್ದು ನನ್ನ ರೋಟಿನೆಲ್ಲ ಮುಗಿಸ್ಕೊಂಡು ಟಿಫನ್ಗೆ ಪೂರಿ ಮಾಡೋಣ ಅಂತ ಹೇಳಿದ್ಲು ತನ್ವಿ. ಅದಕ್ಕೆ ಪೂರಿ ಅವ್ರಿಗೆ ಅಷ್ಟೇ ಮಾಡೋಣ ಅಂತ ಗೋಧಿ ಹಿಟ್ಟಲ್ಲಿ ಮಾಡ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟು, ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕಿದ್ದೆ. ಅದ್ರ ಮೇಲೇ ಒಂದು ಸ್ವಲ್ಪ ಎಣ್ಣೆ ಕಾಯಿಸಿ ಉಪ್ಪೆಲ್ಲ ಹಾಕ್ಕೊಂಡು ಕಲಿಸಿ ಎತ್ತಿಟ್ಟು, ಹಾಗೆ ನಮ್ಮನೆಗೆ ಬಾಕ್ಸಿಗೆ ಟಿಫನ್ಗೆ ಪುಳಿಯೋಗರೆ ಮಾಡಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿಕೊಂಡೆ. ಪೂರಿಗಂತ ಅವಳು ಚಿಕ್ಕ ಪೂರಿ ಕೇಳ್ತಾಳೆ, ಹಾಗಾಗಿ ಚಿಕ್ಕ ಒಂದು ದೊಡ್ಡದು ಉದ್ಕೊಂಡು ಲೋಟದಲ್ಲೇ ಕಟ್ ಮಾಡ್ಕೊಂಡೆ. ಹೀಗೆ ಚಿಕ್ಕ ಪೂರಿ ಅದು ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದ್ದವು ಮಮ್ಮಿ ಅಂತ ಅಂದ್ಲು. ನನಗೆ ಟಿಫನ್ಗೆ ಚಪಾತಿ ಎಗ್ ಬುರ್ಜಿ ಮಾಡಿಕೊಂಡೆ. ಮತ್ತು ನೈಟು ನಮ್ಮ ಮನೆಯವರು ಮಟನ್ ತೊಗೊಂಬಂದರು, ಅದಕ್ಕೆ ಮಟನ್ ಮಾಡ್ತಿದ್ದೀನಿ. ಮಟನ್ ಸಾಂಬಾರು ಮಾಡೋಣ ಅಂತ ಮಟನ್ನ ಒಂದು ಸ್ವಲ್ಪ ಉಪ್ಪು, ಖಾರ, ಒಂದು ಟೊಮೆಟೊ, ಕೊತ್ತಂಬರಿ, ಮಸಾಲೆ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿ ಒಂದು ಸ್ವಲ್ಪ ಸೈಡ್ಗೆ ಎತ್ತಿಟ್ಕೊಂಡು, ಈ ಕಡೆ ಬಾಣಲೆಯಲ್ಲಿ ಈರುಳ್ಳಿ, ಟೊಮೆಟೊ ಹಾಗೂ ಗಸಗಸೆ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಆಮೇಲೆ ಅದು ಒಂದು ಜಾರಿಗೆ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಕಾಳು ಹಾಗೆ ಒಂದು ಸ್ವಲ್ಪ ಚಕ್ಕೆ, ಏಲಕ್ಕಿ, ಲವಂಗ ಅದನ್ನು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು, ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಅದನ್ನು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಎಲ್ಲ ಪೇಸ್ಟ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡು, ಈ ಕಡೆ ರೈಸ್ ಬಿಟ್ಟು ಈ ಕಡೆ ಇದು ಮಟನ್ ಬೆಂದ ಸೈಡ್ಗೆ ಇಟ್ಟು ಒಂದು ಸ್ವಲ್ಪ ರೊಟ್ಟಿ ಮಾಡೋಣ ಅಂತ ರೊಟ್ಟಿ ಮಾಡ್ಕೊತಿದ್ದೀನಿ. ರೊಟ್ಟಿ ಮಾಡ್ಕೊಂಡು ಹಾಗೆ ಮಟನ್ ಸಾಂಬಾರು ಮಾಡಿದೆ. ನಮ್ಮ ಮನೆಯವರು ರೊಟ್ಟಿ ಬೇಕಂದ್ರು, ಅದಕ್ಕೆ ರೊಟ್ಟಿ ಮಾಡಿದೆ. ಮಟನ್ ಸಾಂಬಾರು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಮಟನ್ ಸಾಂಬಾರು ಅಂದರೆ ಹಿಂಗೆ ರೆಡ್ ಕಲರ್ ಇರಬೇಕಂದ್ರೆ ಲೈಕ್ ಆಗುತ್ತೆ ನಮ್ಮ ಮನೆಯವ್ರಿಗೆ. ತುಂಬ ಚೆನ್ನಾಗಿ ಬಂದಿತ್ತು ಮಟನ್ ಸಾಂಬಾರು. ಹಾಗೆ ತನ್ವಿ ನಮಗೆ ಸಪ್ಪಂದು ಅಂದರು, ಅದಕ್ಕೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿ, ಒಂದು ಸ್ವಲ್ಪ ಮಸಾಲೆ ಪುಡಿ ಹಾಕಿ ಅವ್ರಿಗೂ ಒಂದು ಸ್ವಲ್ಪ ಸಪ್ಪಂದು ಮಾಡಿದೆ. ಅವರೆಲ್ಲ ಊಟ ಮಾಡಿದರು. ನನಗೆ ಖಡಕ್ ರೊಟ್ಟೆ ಅಂದರೆ ಇಷ್ಟ, ಅದಕ್ಕೆ ಖಡಕ್ ರೊಟ್ಟೆ, ಮಟನ್ ಸಾಂಬಾರು ಊಟ ಮಾಡ್ತಿದ್ದೀನಿ. ಇಲ್ಲಿಗೆ ನನ್ನ ಮಿನಿ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಿದ್ದೀನಿ. ಬಾಯ್.